ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಆಲೂಗಡ್ಡೆ ಮಾಡೋದು ಹೇಗಂತ ಹೇಳ್ತೀನಿ. ನೋಡಿ, ಇಲ್ಲಿ ಆಲೂಗಡ್ಡೆನ ಹೆಚ್ಚಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದು ನೋಡಿ, ನಾನೀಗ ಬೇಯಿಸಿ ಆಗಿದೆ. ಇದನ್ನು ಸಿಪ್ಪೆ ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ, ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದು ನಾನು ಅಂದರೆ ಒಳ್ಳೆಣ್ಣೆನೇ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಇದಕ್ಕೆ ಈಗ ಸ್ವಲ್ಪ ಸಾಸಿವೆ, ಹಾಗೆ ಇದಕ್ಕೆ ನಾವೀಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ವ ಜಿಂಜರ್ ಮತ್ತು ಗಾರ್ಲಿಕ್ಕು, ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ಗಾರ್ಲಿಕ್ಕನ್ನು ನಾನು ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವೆರಡು ಜಿಂಜರ್ ಮತ್ತು ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ತುಂಬ ಬ್ಲ್ಯಾಕ್ ಎಲ್ಲ ಮಾಡಬೇಡಿ, ಲೈಟಾಗಿ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ವ ಹಸಿಮೆಣಸು, ಅದನ್ನು ಹಾಕ್ತೀನಿ. ತುಂಬ ರೋಸ್ಟ್ ಏನು ಮಾಡೋದು ಬೇಡ, ಯಾಕಂದರೆ ಮತ್ತೆ ಆಯಿಲಲ್ಲಿ ಕರಿಬೇಕಾದ್ರೆ ಫುಲ್ಲು ಕಪ್ಪಗಾಗ್ಬಿಡ್ತದೆ. ಅದಕ್ಕೆ ಲೈಟಾಗಿ ಅಷ್ಟೇ ಒಗ್ಗರಣೆ ತಾಗಿದರೆ ಸಾಕು ಆಯಿಲೆಲ್ಲ ಸ್ವಲ್ಪ. ಈಗ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತೀನಿ. ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ನಾನು. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕಲ್ಲ, ಕೊನೆಯಲ್ಲಿ ಹಾಕೋಣ ಆಮೇಲೆ. ಈಗ ಸ್ವಲ್ಪ ಅಡುಗೆ ಅರಿಶಿನ ಇದೆ ಅಲ್ವಾ, ಲೈಟಾಗಿ ಹಾಕಿ ಅಷ್ಟೇ, ಜಸ್ಟ್ ಕಲರಿಗೆ. ತುಂಬ ಅರಿಶಿನ ಪುಡಿ ಹಾಕಬೇಡಿ. ಈಗ ನೋಡಿ, ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನಾವು ಸಾಲ್ಟ್ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಆಲೂಗಡ್ಡೆ ಇದೆ ಅಲ್ವ, ಇದನ್ನು ಫಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಿಪ್ಪೆ ತೆಗೆದಿಟ್ಟಿದ್ದೀವಲ್ವ, ಇದನ್ನು ಸ್ಮ್ಯಾಶ್ ಆದಮೇಲೆ ಈಗ ನೋಡಿ, ಇಲ್ಲಿ ಈ ಕಡೆ ನಾನು ಇದು ಪ್ಯಾನ್ ಇಟ್ಕೊಂಡಿದ್ದೀನಲ್ವ, ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಅಂದರೆ ಒಂದು ಟೇಸ್ಟಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ಈಗ ಮತ್ತೆ. ಅಂದರೆ ನಾವು ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದೀವಿ ಅದಕ್ಕೆ ನೋಡಿ ಹಾಕ್ಕೋಬೇಕು. ತುಂಬ ಉಪ್ಪು ಆಗಬಾರ್ದು, ತುಂಬ ಸಪ್ಪೆನೂ ಆಗಬಾರ್ದು, ಆ ಥರದ್ದೆಲ್ಲ ಹಾಕ್ಕೋಬೇಕು. ಈಗ ನೋಡಿ, ಇದನ್ನು ಈಗ ನಾನು ಇದಕ್ಕೆ ಹಾಕ್ಕೊತೀನಿ. ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗಾದಮೇಲೆ ಹಾಕಿ ಕಲಸಿ. ಮೊದಲಿಗೆ ಬಿಸಿ ಬಿಸಿನೇ ಹಾಕಲಿಕ್ಕೆ ಹೋಗಬೇಡಿ, ಮತ್ತು ಕಲಿಸ್ಲಿಕ್ಕೆ ಆಗೋದಿಲ್ಲ ಅದು. ಈಗ ನೋಡಿ, ಈಗ ಕೊತ್ತಂಬರಿ ಸೊಪ್ಪಿದೆ ಅಲ್ವ ನಾವು ಹೆಚ್ಚಿಟ್ಟಿದ್ದು, ಅದನ್ನ ಎತ್ಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಜೊತೆಗೆ. ಒಗ್ಗರಣೆ ಎಲ್ಲ ಚೆನ್ನಾಗಿ ಎಲ್ಲ ಆಲೂಗಡ್ಡೆಗೂ ಚೆನ್ನಾಗಿ ತಾಗಿ ಹೂರಣ ಥರ ರೆಡಿ ಮಾಡ್ಕೋಬೇಕು ಇದನ್ನು. ಈಗ ನಾವು ಹೋಳಿಗೆಗೆ ಹೇಗೆ ಹೂರಣ ಹಾಕ್ತೀವಲ್ಲ ಆ ಥರ ಮಾಡ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ನಾವು ಚಿಕ್ಕದಾಗಿ ಉಂಡೆ ಥರ, ಹೂರಣದ ಉಂಡೆ ಮಾಡ್ತೀವಲ್ವ ಹೋಳಿಗೆಗೆ, ಅದೇ ಥರನೇ ಚಿಕ್ಕದಾಗಿ ನಮಗೆ ಎಷ್ಟು ದೊಡ್ಡ ಆಲೂ ವಡೆ ಬೇಕು ಅಂತ ಹೇಳಿ ಅಷ್ಟು ಅದಕ್ಕೆ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ಎಲ್ಲವನ್ನು ಉಂಡೆ ಮಾಡ್ಕೊಳ್ಳಿ. ನಿಮಗೆ ದೊಡ್ಡ ಬೇಕಾದರೆ ದೊಡ್ಡ ಮಾಡ್ಕೊಳ್ಳಿ, ಚಿಕ್ಕದು ಉಂಡೆ ಬೇಕಾದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲವನ್ನು ಮಾಡ್ಕೊತೀನಿ. ಈಗ ಇದನ್ನು ತೆಗೆದು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಯಲ್ಲಿ ಅದ್ರ ಮೇಲ್ಗಡೆ ಹಿಟ್ಟು ಬೇಕಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ನೋಡಿ ಅಷ್ಟು ಹಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಬೌಲಷ್ಟು, ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಸಾಲ್ಟ್ ಮಾತ್ರ ಲೈಟಾಗಿ ಹಾಕಿ, ಯಾಕಂದರೆ ಆಲೂಗಡ್ಡೆಗೆ ನಾವು ಆಲ್ರೆಡಿ ಸಾಲ್ಟ್ ಹಾಕಿರ್ತೀವಲ್ವ, ಇದಕ್ಕೂ ತುಂಬ ಸಾಲ್ಟ್ ಆದರೆ ತುಂಬ ಉಪ್ಪಾಗಿಬಿಡತ್ತೆ, ಅದಕ್ಕೇ. ಈಗ ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟೆಲ್ಲ ಹೋಗಬೇಕು, ಹಿಟ್ಟಲ್ಲಿ ಅವಲ್ಲ ಗಂಟುಗಳು, ಅವುಗಳು ಯಾವುದು ಇರಬಾರ್ದು. ನುಣ್ಣಗೆ ಪೇಸ್ಟ್ ಥರ ಆಗಬೇಕದು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕನ್ಸಿಸ್ಟೆನ್ಸಿ ಸರಿ ಬರಬೇಕು. ನಾವು ಅದನ್ನು ಡಿಪ್ ಮಾಡಿದಾಗ ಕ್ಲೀನಾಗಿ ಅದು ಅದಕ್ಕೆ ಕೋಟಿಂಗ್ ಬರಬೇಕು, ಆ ಥರ ಹಿಟ್ಟು ಮಾಡ್ಕೊಳ್ಳೋಣ. ನೋಡಿ, ಇದು ಸರಿ ಇದೆ. ಈಗ ಇಷ್ಟಾದರೆ ಸಾಕು.
ತುಂಬ ತೆಳುನೂ ಆಗಬಾರ್ದು, ತುಂಬ ದಪ್ಪನೂ ಕೂಡ ಆಗಬಾರ್ದು. ಈಗ ಇದಕ್ಕೆ ಸ್ವಲ್ಪ ನಾನು ಸೋಡಾ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ತುಂಬ ಹಾಕಲಿಕ್ಕೆ ಹೋಗಬೇಡಿ, ಒಂದು ಚಿಟಿಕೆ ಅಷ್ಟು. ಈಗ ನೋಡಿ ಇಲ್ಲಿ ಆಯಿಲು ನಾನು ಬಿಸಿಗೆ ಇಟ್ಟಿದ್ದೀನಿ. ಈಗ ನಾವು ಹಿಟ್ಟು ಕಲಸಿ ಇಟ್ಕೊಂಡಿದ್ದೀವಲ್ವ, ಅದರೊಳಗೆ ಕಲಸಿದ ಹಿಟ್ಟೊಳಗಡೆ ಈ ನಾವು ಹೂರ್ಣ ಥರ ಮಾಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿನ ಜೊತೆಗೆ ಒಂದೊಂದನ್ನೇ ಬಿಡೋಣ. ಈಗ ನೋಡಿ ನಾನೀಗ ಒಂದನ್ನು ಬಿಟ್ಟಿದ್ದೀನಿ. ನಾನಿಲ್ಲಿ ಆಯಿಲ್ ತುಂಬ ಹಾಕಿಲ್ಲ, ಅದಕ್ಕೋಸ್ಕರ ತುಂಬ ಬಿಡಲಿಕ್ಕೆ ಹೋಗಲ್ಲ ಇದರಲ್ಲಿ, ಯಾಕಂದರೆ ಅದು ಸ್ವಲ್ಪ ಚೆನ್ನಾಗಿ ಇದರಲ್ಲೇ ನಾವು ತುಂಬ ಫ್ರೈ ಏನು ಮಾಡಬೇಕಂತಿಲ್ಲ, ಯಾಕಂದರೆ ಆಲೂಗಡ್ಡೆ ಆಲ್ರೆಡಿ ಬೆಂದಿರ್ತದೆ ಅಲ್ವಾ. ಅದಕ್ಕೆ ನೋಡಿ ಇನ್ನೊಂದು ಬಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ. ಈಗ ಯಾಕಂದರೆ ಆಲೂಗಡ್ಡೆ ತುಂಬ ಬೆಂದಿರ್ತದೆ, ಅದನ್ನೆಲ್ಲ ನಾವು ಆಲ್ರೆಡಿ ಆಯಿಲಲ್ಲಿ ಫ್ರೈ ಮಾಡಿರ್ತೀವಿ. ಇದರಲ್ಲಿ ತುಂಬ ಹೊತ್ತು ಬೇಯಿಸ್ಬೇಕಂತ ಇಲ್ಲ, ಈ ಮೇಲ್ಗಡೆ ಲೇಯರ್ ಅಷ್ಟೇ ಚೆನ್ನಾಗಿದೆ ಆದರೆ ಸಾಕಾಗುತ್ತೆ. ಅದಕ್ಕೋಸ್ಕರ ತುಂಬ ಹೊತ್ತು ಏನು ಬೇಯಿಸ್ತಾ ಇರಬೇಕಂತ ಏನಿಲ್ಲ. ನೋಡಿ ಇದಾಗಿದೆ, ನಾನೀಗ ತೆಗಿತೀನಿ. ಹಾಗೆ ಮತ್ತು ತುಂಬ ಬ್ಲ್ಯಾಕ್ ಏನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಮೊದಲಿಗೆ ಹಾಕಿ ಸ್ವಲ್ಪ ಇದಾಗಿದೆ, ಬ್ರೌನ್ ಆದ, ಅಷ್ಟೊಂದೇನು ಕಲರ್ ಬರಬೇಕಂತ ಏನಿಲ್ಲ, ಲೈಟಾಗಿ ಇದಾದರೆ ಸಾಕು. ನೋಡಿ ತುಂಬ ಬಿಟ್ಕೊಳ್ಳಿಕ್ಕೆ ಹೋಗಬೇಡಿ, ಬೇಕಾದರೆ ಎರಡೆರಡೇ ಮಾಡಿದರೂ ಪರವಾಗಿಲ್ಲ, ಯಾಕಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ರೆ ಮತ್ತೆ ನಾವು ಅದನ್ನು ಕೀಳಲಿಕ್ಕೆ ಹೋದಾಗ ಆ ಲೇಯರ್ಗಳು ಕಿತ್ಕೊಂಡು ಬರುತ್ತೆ ಅದ್ರ ಮೇಲ್ಗಡೆ ಕೋಟಿಂಗು. ಅದಕ್ಕೋಸ್ಕರ ಈಗ ನೋಡಿ ನಾನು ಎರಡೆರಡು ಬಿಟ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಆಯಿಲ್ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ನೀವು ಆಯಿಲ್ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮತ್ತು ಕರ್ದಿದ್ದ ಎಣ್ಣೆಯನ್ನು ಬೇರೆ ಯಾವುದಕ್ಕೂ ಯೂಸ್ ಮಾಡ್ಲಿಕ್ಕೆ ಚೆನ್ನಾಗಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ತುಂಬ ಆಯಿಲ್ ಹಾಕ್ಕೊಂಡ್ರೆ ಇನ್ನೊಂದು ನಾಲ್ಕನ್ನು ಬಿಟ್ಕೋಬೋದು ನಾವು. ನಾನಿಲ್ಲಿ ಎರಡೆರಡೇ ಬಿಟ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಪೀಸ್ಗಳನ್ನೆಲ್ಲ ತಕ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹೀಗೆ ಎಲ್ಲವನ್ನು ಮಾಡ್ಕೊಳ್ಳಿ, ಎರಡೆರಡೇ ಹಾಕ್ಕೊಳ್ಳಿ ಸಾಕು. ಕೆಲವರಿಗೆ ಅಂದರೆ ತುಂಬ ಹಾಕಿದರೆ ತೆಗಿಲಿಕ್ಕೆ ಸಮಸ್ಯೆ ಆಗುತ್ತೆ, ಅದಕ್ಕೆ. ನೋಡಿ ಇದಾಗಿದೆ, ಈಗ ಇದನ್ನು ಬೇಯ್ದಕ್ಕೆ ಹಾಕ್ಕೊತೀನಿ. ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ. ನೋಡಿ ಫ್ರೆಂಡ್ಸ್, ನಾನೀಗ ಎಲ್ಲ ಸ್ವಲ್ಪ ಮಾಡಿದ್ದೀನಿ, ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗೆ ಎಲ್ಲರೂ ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ಗೆ ಯಾವುದೇ ರೀತಿ ಹಣ ಏನು ಖರ್ಚಾಗೋದಿಲ್ಲ, ಒಂದು ಬಟನ್ ಪ್ರೆಸ್ ಮಾಡೋದಷ್ಟೇ. ನಾವು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹೀಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.